ಸಾರ್ಥಕ ಜೀವನಕ್ಕಾಗಿ. ಶುಭೋದಯ. ನೆಮ್ಮದಿಯ ಜೀವನಕ್ಕಾಗಿ ಏನು ಮಾಡಬೇಕು? ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಹಲವು ಬಾರಿ ಬಂದಿರೋದು ಸತ್ಯವೇ ಆಗಿದೆ. ನೆಮ್ಮದಿ ಜೀವನ, ನೆಮ್ಮದಿನೇ ಇಲ್ಲ ಅಂತ ಹೇಳ್ತೀವಿ. ಎಲ್ಲಿದೆ ನೆಮ್ಮದಿ? ನೆಮ್ಮದಿ 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 ಏನದು? ಈಗ ಯಾವುದನ್ನಾದ್ರೂ ನಾವು ನೆನಪಿಸಿಕೊಳ್ತಾ ಇದ್ದೀವಿ ಅಂದ್ರೆ ಆ ವಸ್ತು ವಿಷಯ ಎಲ್ಲಾದ್ರೂ ಇರಬೇಕಲ್ಲ. ಯಾವುದೇ ಊರನ್ನ ನೆನೆಸ್ಕೊಳ್ಳಿ, ಅಲ್ಲಿ ಇರುತ್ತೆ. ಯಾವುದೇ ವಸ್ತು ವಿಷಯ ವ್ಯಕ್ತಿಯನ್ನ ನೆನೆಸಿಕೊಂಡಾಗ ಅವ್ರು ಯಾರೋ ಒಬ್ರು ಇರಬೇಕಾಗತ್ತೆ. ಇಲ್ಲದೆ ಇರುವುದನ್ನ ನೆನೆಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗಿದ್ದ ಮೇಲೆ ನೆಮ್ಮದಿ, ಜೀವನದಲ್ಲಿ ನೆಮ್ಮದಿ ಬೇಕು, ನೆಮ್ಮದಿ ಬೇಕು, ನೆಮ್ಮದಿ ಬೇಕು ಅಂತ ಇಷ್ಟು ನೆನೆಸ್ಕೊಳ್ತೀವಿ ಜೀವನ ಪರ್ಯಂತ ಅಂದ್ರೆ ಆ ನೆಮ್ಮದಿ ಅನ್ನೋದು ಎಲ್ಲಿದೆ? ಹೇಗಿದೆ? ಯಾಕೆ ಅದಕ್ಕೆ ನಮಗೆ ಇಷ್ಟು ನಂಟಿದೆ? ನಮಗೆ ಸಂಬಂಧ ಇದ್ರೆ ಮಾತ್ರ ಅದನ್ನ ನೆನೆಸ್ಕೊಳ್ತೀವಿ. ಯಾವುದು ಸಂಬಂಧ ಇಲ್ವೋ ಅದನ್ನ ನಾವು ನೆನೆಸ್ಕೊಳ್ಳುವ ಮಾತೇ ಬರೋದಿಲ್ಲ. ಹಾಗಿದ್ರೆ ನೆಮ್ಮದಿಗೂ ನನಗೂ ಏನು ಸಂಬಂಧ ಇದೆ? ಯಾವತ್ತಾದ್ರೂ ಯೋಚಿಸಿದಿರಾ? ಯೋಚನೆ ಮಾಡುವಷ್ಟು ಸಮಯವೇ ಇಲ್ಲ ಬಿಡಿ ನಿಮಗೆ. ಯಾಕಂದ್ರೆ ಯಾವುದನ್ನು ನಾವು ಯೋಚಿಸಿಲ್ಲ ಅಂದ್ರೂ ಕೂಡ ಎಲ್ಲವೂ ನಡೆಯುತ್ತೋ ಅದರ ಬಗ್ಗೆ ಯೋಚನೆ ಜಾಸ್ತಿ ಇದೆ. ಯಾವುದಕ್ಕಾಗಿಯೇ ನನ್ನ ಯೋಚನೆಗಳು ಇರಬೇಕಾಗಿತ್ತು ಅದನ್ನ ಯೋಚಿಸ್ಲಿಕ್ಕೆ ನಮ್ಮ ಹತ್ರ ಸಮಯವೇ ಇಲ್ಲ. ಈ ಶರೀರ, ಈ ಸಂಬಂಧಗಳು, ಈ ಒಂದು ಜೀವನದ ಕುರಿತಾಗಿ ನಾವು ಬಹಳ ಯೋಚನೆ ಮಾಡುತ್ತೀವಿ, ಆದ್ರೆ ಇದರ ಬಗ್ಗೆ ಯೋಚಿಸಬೇಕೇ ಇಲ್ಲ. ಯಾಕೆ ಅಂದ್ರೆ ಯಾರೊಬ್ರು ಕೂಡ ನಾವು ಹುಟ್ಟಬೇಕಾದ್ರೆ ನಾವು ಇಂಥದ್ದೇ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕೊಂಡು ಹುಟ್ಟವರಲ್ಲ. ಇಂಥದ್ದೇ ಶರೀರ ಸಿಗಬೇಕು ಅಂತ ಬ್ಲೂ ಪ್ರಿಂಟ್ ಹಾಕ್ಸ್ಕೊಂಡು ಬಂದವರಲ್ಲ. ಇಷ್ಟು ವರ್ಷನೇ ಇರಬೇಕು ಅನ್ನುವಂತ ಅಗ್ರಿಮೆಂಟ್ ಮಾಡಿಕೊಂಡು ಯಾರು ನಾವು ಬಂದವರಲ್ಲ. ಯಾವುದೆಲ್ಲವೂ ನೀನು ಬದುಕಲಿಕ್ಕೆ ಬೇಕಿತ್ತು ಅದು ಎಲ್ಲವೂ ಕೂಡ ನೀನು ಅನ್ಕೊಳ್ಳದಿರನೇ ಎಲ್ಲವೂ ಸಿಕ್ಕಿರುವಾಗ, ಮತ್ತೆ ಅದನ್ನು ನೀನು ಅನ್ಕೊಂಡ್ರೂ ಕೂಡ ಇಲ್ಲಿ ಯಾವುದನ್ನು ಅದನ್ನ ಪಡಿಲಿಕ್ಕೆ ಸಾಧ್ಯವೇ ಇಲ್ಲದಿರುವಂತದ್ದಾದಾಗ ಅವೆಲ್ಲವೂ ನಿನಗೆ ಈ ಸೃಷ್ಟಿಯಲ್ಲಿ ಸಿಕ್ಕಿದೆ. ನೀನು ಯೋಚನೆ ಮಾಡ್ಕೊಂಡಿದ್ದಕ್ಕೆ ನಿನಗೆ ಹಾರ್ಟ್ ಸಿಕ್ಕಿದೆಯಾ? ನೀನು ಯೋಚನೆ ಮಾಡ್ಕೊಂಡಿದ್ದಕ್ಕೆ ಲಿವರ್ ಸಿಕ್ಕಿದೆಯಾ, ಕಿಡ್ನಿ ಸಿಕ್ಕಿದೆಯಾ, ಕಣ್ಣು ಸಿಕ್ಕಿದೆಯಾ, ನಾಲಿಗೆ ಸಿಕ್ಕಿದೆಯಾ? ಏನ್ ಸಿಕ್ಕಿದೆ ನಿಮಗೆ? ಬಿನಾ ಯೋಚನೆ ಮಾಡಿದ್ರೇನು ನೀವು? ಕಾಲು, ಕೈ, ಕಣ್ಣು, ಕಿವಿ ಎಲ್ಲವೂ ಎಲ್ಲೆಲ್ಲಿ ಇರಬೇಕು ಅಲ್ಲೇ ಇರಬೇಕು, ಹೀಗೆ ಇರಬೇಕು, ಇಷ್ಟೇ ಬೇಕು ಅಂತ ಮತ್ತೆ ಯೋಚಿಸಿದ್ದೀರ ಬಂದಿದೆ ಅಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಯಾವತ್ತಾದ್ರೂ ನೀವು ನನಗೆ ಹಾರ್ಟ್ ಇಷ್ಟು ಸೈಜ್ದೇ ಇರಬೇಕು, ಈ ಥರನೇ ಇರಬೇಕು, ಇಷ್ಟು ಆರೋಗ್ಯವಾಗಿಯೇ ಇರಬೇಕು, ಲಿವರ್ ಹಿಂಗೆ ಇರಬೇಕು, ಕಿಡ್ನಿ ಇಲ್ಲೇ ಇರಬೇಕು, ಈ ಕೆಲಸನೇ ಮಾಡಬೇಕು, ಎಲ್ಲ ನಿಮ್ಮ ಪ್ಲಾನ್ ಪ್ರಕಾರ ನಡೀತಾ ಇದೆಯಾ ಒಳಗಡೆ? ಯಾವುದೆಲ್ಲವೂ ಬದುಕಲಿಕ್ಕೆ ಬೇಕಾಗಿದೆಯೋ ಅದರ ಬಗ್ಗೆ ನೀನು ಯೋಚಿಸುವ ಅವಶ್ಯಕತೆ ಇಲ್ಲ. ಎಲ್ಲವೂ ಭಗವಂತ ಕೊಟ್ಟಿದ್ದಾನೆ. ಈ ಸೃಷ್ಟಿ ದಯಪಾಲಿಸಿದೆ ನಮಗೆ. ಇದು ಅನಿವಾರ್ಯ. ಇದರ ಬಗ್ಗೆ ಯೋಚಿಸಿಲ್ಲ ಅಂದ್ರೂ ಭಗವಂತ ಕೊಟ್ಟಿದ್ದಾನೆ. ಆದರೆ ನೀನು ಇದರ ಬಗ್ಗೆ ಯೋಚಿಸಿಯೂ ಏನು ಮಾಡಲು ಸಾಧ್ಯವಿಲ್ಲ. ಒಂದು ಕಿಡ್ನಿ, ಒಂದು ಲಿವರ್, ಒಂದು ಹೃದಯ ಇಲ್ಲಿ ಡ್ಯಾಮೇಜ್ ಆದರೆ ಮತ್ತೆ ರೀಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳೋದು ಎಷ್ಟು ಕಠಿಣ ಮತ್ತು ಅದು ಅಸಾಧ್ಯ ಅನ್ನೋದು ಗೊತ್ತಿದೆ ನಮಗೆ. ಎಷ್ಟು ಕೊಟ್ಟಿದ್ದಾನೆ ಭಗವಂತ, ತಲೆಯಿಂದ ಕೆಳಗಡೆ ಕಾಲಿನವರೆಗೂ ಕೂಡ ನೋಡ್ಕೊಂಡ್ಬಿಟ್ರೆ ಬೇಕಾದಷ್ಟು ಭಗವಂತ ಕೊಟ್ಟಿದ್ದಾನೆ. ಬದುಕಲಿಕ್ಕೆ ಏನು ಬೇಕು ಅದೆಲ್ಲವೂ ಕೂಡ. ಆದರೆ ಈ ಶರೀರ, ಸಂಬಂಧ, ಸಂಪತ್ತು, ವ್ಯವಹಾರ, ಲಾಭ, ನಷ್ಟ, ಒಳ್ಳೆಯದು, ಕೆಟ್ಟದ್ದು, ಸುಖ, ದುಃಖ ಇವು ಎಲ್ಲವೂ ಕೂಡ ಪಾತ್ರಕ್ಕಾಗಿ ನೀವು ಏನು ಅಭಿನಯಿಸಬೇಕು ಅವೆಲ್ಲವೂ ಪೂರ್ವ ಸ್ಕ್ರಿಪ್ಟ್ ಆಗಿ ನಿಮಗೆ ಸಿಕ್ಕಿರುವಂಥದ್ದು. ಅದರ ಬಗ್ಗೆ ನೀವು ಎಷ್ಟು ಯೋಚಿಸೂ ಕೂಡ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸಿಕ್ಕಿರುವ ಪಾತ್ರದೊಳಗಡೆ
ಎಷ್ಟು ನಾನು ಶಾಂತವಾಗಿ ಸರಳವಾಗಿ ಸಹಜವಾಗಿ ಹೊಂದಿಕೊಂಡು ಹೋಗಬೇಕು ಅನ್ನೋದಷ್ಟೇ ಯೋಚಿಸಬೇಕು, ಬಿಟ್ಟರೆ ಇದು ಯಾಕೆ ಏನು ಅಂತ ಯೋಚಿಸಿ ಏನೂ ಲಾಭ ಇಲ್ಲ. ಅದಕ್ಕೆ ಅಂದುಕೊಂಡಂತೆ ಜೀವನ ಇಲ್ಲ, ಹೊಂದಿಕೊಂಡು ಓದಷ್ಟೇ ಜೀವನ ಅನ್ನುವಂಥ ಮಾತಿನಂತೆ ನಾವೆಲ್ಲರೂ ಹೊಂದಿಕೊಳ್ಳೋದ್ರ ಕಡೆಗೆ ಯಾವಾಗ ವಿಚಾರಗಳನ್ನು ಮಾಡುತ್ತೇವೆ ಆಗ ನೆಮ್ಮದಿ ತಾನಾಗಿಯೇ ನಮ್ಮದಾಗತ್ತೆ. ಶುಭೋದಯ. ಇದು